ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ. ನೀವು ಸಹಕಾರ ನೀಡ್ದಂಗಾಗುತ್ತೆ. ಯಾರು ಕಾನೂನು ತಿಳ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಅವ್ರು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾರು ಕಾನೂನಿನ ಅರಿವಿರೋದಿಲ್ಲ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ಅವರು ಹೆಚ್ಚು ತಪ್ಪು ಮಾಡ್ಲಿಕ್ಕೆ ಹೋಗ್ತಾರೆ. ಈ ಒಂದು ಸುಸಂದರ್ಭದಲ್ಲಿ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ, ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಾರ್ವಜನಿಕರು ಸಹ ಕೈ ಜೋಡಿಸಿದಾಗ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಬೋದು, ಅಪರಾಧಗಳನ್ನು ತಡೆಗಟ್ಬೋದು. ಈ ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬೇಕಾಗುತ್ತೆ. ಕೇವಲ ಬಹಳಷ್ಟು ಜನಗಳ ತಲೆಯಲ್ಲಿ ಇದೆ ಏನಪ್ಪ ಅಂದರೆ, ಇದೆಲ್ಲ ಕರ್ತವ್ಯ ಪೊಲೀಸರ ಕೆಲಸ ಅಂತ ಬಹಳಷ್ಟು ಜನ ತಲೆಯಲ್ಲಿದೆ. ಪೊಲೀಸರ ಕರ್ತವ್ಯ ನಿಜ. ಪೊಲೀಸರ ಜೊತೆಯಲ್ಲಿ ನಾಗರಿಕರು, ಸಾರ್ವಜನಿಕರು ಸಹ ಕೈ ಜೋಡಿಸಿದ್ರೆ ಏನಾಗುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಸಹ ಭಾಳ ದೂರದಿಂದ ಬಂದಿದ್ದೀವಿ. ಇನ್ನು ಭಾಳಷ್ಟು ಜನ ಹಿರಿಯರು ಇಲ್ಲಿ ಮಾತಾಡೋರು ಇದ್ದಾರೆ. ಹೀಗಾಗಿ ನನ್ನ ಮಾತಿಗೆ ನಾನು ಮಟಕನ್ನು ಕೊಡ್ತಾ, ನನಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದಂಥ ಜನಸ್ಪಂದನ ಪತ್ರಿಕೆಯ ಸಂಪಾದಕರಾದಂಥ ಸದಾಶಿವ ಮತ್ತು ಅವರ ಎಲ್ಲ ತಂಡದವರಿಗೆ ನಾನು ವಂದನೆ ತಿಳಿಸ್ತಾ, ಅವರ ಈ ಒಂದು ಜನಸ್ಪಂದನ ಪತ್ರಿಕೆ ಈಗೇನು ಮಾಸಪತ್ರಿಕೆಯಾಗಿ ಬರ್ತಾ ಇದೆ, ಅದು ದಿನಪತ್ರಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರ ಕೆಲಸ ಮಾಡಲಿಲ್ಲ ಅಂತ ಅಂದರೆ ಚಳುವಳಿಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಇಲ್ಲದೆ ಅವ್ರು ಯಾರು ಕೂಡ ಚಳುವಳಿ ಮಾಡಲ್ಲ. ನಮ್ಗೆ ವೈಯಕ್ತಿಕವಾಗಿ ಏನಾದರೂ ಆಗಬೇಕು ಅಂದರೆ ಯಾರು ಚಳುವಳಿ ಮಾಡೋಕ್ಕೆ ಹೋಗಲ್ಲ, ಅಥವಾ ನಮ್ಮ ಜೊತೆ ಯಾರೂ ಬರೋಲ್ಲ ಅಲ್ವರಾ. ಯಜಮಾನರ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತೀನಿ ಒಂದು ಕಾರಣ. ಒಬ್ಬ ಶಾಸಕ ಆದ ತಕ್ಷಣ ಅಥವಾ ಒಬ್ಬ ಮಂತ್ರಿ ಆದ ತಕ್ಷಣ ನಮ್ಗೆ ಯಾವುದೇ ಕೋಡ್ ಬರಲ್ಲ. ಕೋಡ್ ಬರುತ್ತಾ? ಕೋಡ್ ಬರಲ್ಲ. ಇವತ್ತು ನಾವು ಉದಾಹರಣೆನ ಅಬ್ದುಲ್ ಕಲಾಂ ಜಿ ಅವ್ರನ್ನ ನೆನೆಸ್ಕೊತಕ್ಕಂಥ ದಿವಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿ, ಅಜಾತ ಶತ್ರು. ಅವರಿಗೆ ಯಾವುದೇ ನಾವು ಕೊಡಲಿಕ್ಕೆ ವಿಷಯಗಳ ಆಧಾರಿತವಾಗಿ ಇರ್ತಕ್ಕಂಥದ್ದಲ್ಲ. ನಾನು ಕೂಡ ಅವತ್ತು ಅವರು ಚೇರ್ಮನ್ ಕೂತಿದ್ದ ದಿವಸ ನಾನು ಶಾಸಕನಾಗಿ ಇದ್ದೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದರು, ಎಂ.ವಿ. ವೆಂಕಟಪ್ಪನವರು ಸಭಾಪತಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಟೈಮ್ ಇಲ್ಲ, ಆಗೋಗ್ತಿತ್ತು, ಇಲ್ಲ ವೇಳೆ ಇಲ್ಲ, ಊಟ ಟೈಮ್ ಆಗೋಗಿದೆ ಅಂದು ನಾನು ಅವ್ರ ಬಗ್ಗೆ ಮಾತನಾಡಲೇಬೇಕು ಅಸೆಂಬ್ಲಿಲಿ ಅಂತ ಗಲಾಟೆ ಮಾಡಿ ನಾನು ಮಾತನಾಡಿರ್ತಕ್ಕ ಕಾರಣ, ಒಬ್ಬ ಅತ್ಯುತ್ತಮವಾಗಿರ್ತಕ್ಕ ಸಾಮಾನ್ಯ ಪ್ರಜೆ ಅವರ ಜೀವನ ಶೈಲಿಯನ್ನು ಯಾವ ರೀತಿ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವು ಉತ್ತಮವಾಗಿರ್ತಕ್ಕಂಥ ನುಡಿಗಳಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ನಾವು ಭಾವನೆ ಮಾಡಬೇಕಾಗುತ್ತೆ. ಏಕೆಂದರೆ ಅಂಥ ವ್ಯಕ್ತಿಗಳು ಸಿಗೋದ್ರಲ್ಲಿ ಕಾರಣ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ ಭಾಳ ಕಠಿಣವಾಗಿರ್ತಕ್ಕಂಥ. ಆ ದೃಷ್ಟಿಯಲ್ಲಿ ಸನ್ಮಾನ್ಯ ಸದಣ್ಣವ್ರು ತೆಗೆದುಕೊಂಡ್ಬಂದಿರ್ತಕ್ಕಂಥದ್ದು ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ APJ ಅಬ್ದುಲ್ ಕಲಾಂರವರ ಸ್ಮರಣೆ ಸಮಾರಂಭ ಖಂಡಿತವಾಗಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಸದಣ್ಣ ಅವರಿಗೆ ಆ ಮೆಚ್ಚುಗೆಯನ್ನು ನಾನು ಕೊಡಲಿಕ್ಕೆ ಇಚ್ಛಪಡ್ತೇನೆ. ಬಂದಿದೆ. ಎರಡನೇದು, ಇವತ್ತು ಪತ್ರಿಕಾ ರಂಗದ ಬಗ್ಗೆ ನಮ್ಮ ಸ್ನೇಹಿತರು ಭಾಳ ಅದ್ಭುತವಾಗಿ ಹೇಳಿದರು. ಒಂದು ಕಾಲಮ್ನ ನೀವು ಕ್ರಿಯೇಟ್ ಮಾಡಬೇಕು, ಜನಸಾಮಾನ್ಯರಿಗೆ ಯಾವ ರೀತಿ ಅದು ಉಪಯೋಗ ಆಗಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಷಯ. ಅದಕ್ಕೂ ಕೂಡ ಒಂದು ಚಪ್ಪಾಳೆ ಹೊಡಿಬೇಕು ಅಂತಕ್ಕಂಥದ್ದು ನನ್ನ ಇಷ್ಟ. ಕೇವಲ ಈ ರೀತಿ ಸಮಾರಂಭದಲ್ಲಿ ಬಂದು ನಾವು ಅತಿಥಿಗಳಾಗಿ ಬಂದು ಕುರ್ಚಿನಲ್ಲಿ ಕೂತ್ಕೊಂಡು 4 ಭಾಷಣ ಮಾಡಿ ಕಾಫಿ ಟೀ ಕೂಡ ಹೋಗ್ತಕ್ಕಂಥದ್ದು ಅಲ್ಲ. ನೀವು ಭಾಳಷ್ಟು ದೂರ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಆ ಭಾಗದಿಂದ ಬಾಗಲಕೋಟೆ, ನಮ್ಮ ಮಿತ್ತಲ್ ಕೊಡೋರು ಊರನ್ನೇ ಮಾಡ್ತಾರೆ. ನಮಃ. ಸಿದ್ಧಾರೂಢ ನಮಸ್ತೆಸ್ತು ಸ್ಥಿತಪ್ರಜ್ಞಾಯತೆ ನಮಃ. ಜ್ಞಾನಾಯ ಜ್ಞಾನಸಿದ್ಧಾಯ ಜ್ಞಾನಗಮ್ಯಾಯತೆ ನಮಃ. ಶಾಸಕರ ಜನಸ್ಪಂದನ ಈ ಪತ್ರಿಕೆ ವತಿಯಿಂದ ಇಂದು ಭಾರತದ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸ್ಮರಣೆ ಹಾಗೂ ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಮರಣೆ ಸಮಾರಂಭದ ನಿಮಿತ್ತದಲ್ಲಿ ಅನೇಕ ಜನರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲು ಕ್ಷಮೆಯನ್ನು ಕೇಳ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಮಾಜಿ ಸಚಿವೆಯರಾಗಿರ್ತಕ್ಕಂಥ
ಶ್ರೀಮತಿ BT ಲಲಿತಾ ನಾಯಕರವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MD ಲಕ್ಷ್ಮೀನಾರಾಯಣ್ ಅವರೇ, ಮಿತ್ತಲ್ ಕೋಡ್ ಇದ್ದಾರಲ್ಲ, ನಮಸ್ತೆ. ಹೌದು, ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ನ ಚೇರ್ಮನ್ರಾಗಿರ್ತಕ್ಕಂಥ ಶ್ರೀ ಮಿತ್ತಲ್ ಕೋಡ್ ಅವರೇ, ಉಳಿದಂಥ ಎಲ್ಲ ಗಣ್ಯಮಾನ್ಯರೇ, ತಮ್ಮೆಲ್ಲರಿಗೂ ಮತ್ತು ಈ ವೇದಿಕೆಯ ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಪಡ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ H. ಸದಾಶಿವ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಇತ್ತೀಚೆಗೆ 3-4 ವರ್ಷಗಳಿಂದ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಆಹ್ವಾನ ಮಾಡ್ತಾ ಇದ್ದಾರೆ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ. ಯಾರ್ಯಾರು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಏನೇನು ಸಂದೇಶ ಬಹಳ ತಡವಾಗಿ. BT ಲಲಿತಾ ನಾಯಕರವರಿದ್ದಾರೆ. ಇವರನ್ನು ನಾವು ಎಡಪಂಥೀಯರು ಅಂತ ಗುರುತಿಸಿದ್ದೇವೆ. ನಮ್ಮಂಥವರನ್ನು ಬಲಪಂಥೀಯರು ಅಂತ ಗುರುತಿಸ್ತೀರಿ ನೀವು. ನಮ್ಮ ದೇಹದಲ್ಲಿ ಎಡಗೈ ಬಲಗೈ ಎರಡೂ ಇದೆ. ಎಡಗಣ್ಣು ಬಲಗಣ್ಣು, ಎಡಮೂಗು ಬಲಮೂಗು. ಇವುಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಉತ್ತರ ಸಮರ್ಪಕವಾಗಿ ಯಾರಾದರೂ ಹೇಳ್ತೀರಾ? ಹೇಳೋದು ಕಷ್ಟ. ನೋಡಿ, ಎರಡೂ ಮುಖ್ಯ ಅಂತ ಹೇಳ್ತೀರಿ. ಚಕ್ಕಡಿಗೆ 2 ಚಕ್ರಗಳು. ಸಂಸಾರಕ್ಕೆ ದಂಪತಿಗಳು ಒಂದನ್ನು ಬಿಟ್ಟು ಮತ್ತೊಂದು ಅದು ಮಹತ್ವವನ್ನು ಪಡೆಯೋದಿಲ್ಲ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇರಲೇಬೇಕು. ಆಗಲೇ ಆಡಳಿತ ಪಕ್ಷ ಆರೋಗ್ಯಕರವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ. ವಿರೋಧ ಪಕ್ಷವೇ ಇಲ್ಲ ಅಂದರೆ ಆಡಳಿತ ಪಕ್ಷ ಲಂಗು ಲಗಾಮಿಲ್ಲದೆ ತನ್ನ ಮೂಗಿನ ನೇರದ ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡ್ತದೆ. ಆದ್ದರಿಂದ ವಿರೋಧ ಪಕ್ಷ ಹೇಗೆ ಬೇಕೋ ಹಾಗೆ ಎಡಪಂಥೀಯರು ಈ ಸಮಾಜಕ್ಕೆ ಅವಶ್ಯವಾಗಿ ಬೇಕೇ ಬೇಕು. ಆದರೆ ಏನಾಗಿದೆ ಇವತ್ತು ಅಂದರೆ, ಹಠಕ್ಕೆ ಬಿದ್ದ ಪರಿಸ್ಥಿತಿ ಇದೆ. ನಾನೇ ಶ್ರೇಷ್ಠ, ನನ್ನದೇ ಸತ್ಯ. ಇದು ಬಲವಾಗಬಾರ್ದು. ಒಂದು ಆನೆ ಇಲ್ಲಿ ನಿಲ್ಲಿಸ್ತೇವೆ, ನೇತ್ರ ದೋಷವುಳ್ಳಂಥ ಒಬ್ಬ ವ್ಯಕ್ತಿ, ಅವನು ಕಲೇಶ್ವರು ಬಂಧುಗಳೇ, ಎಲ್ಲರೂ ಚಪ್ಪಾಳೆ ಮೂಲಕವನ್ನು ಅಭಿನಂದಿಸೋಣ. ಅರುಣ್ ಗೌಡ ಸ್ನೇಹಿತರೆಲ್ಲರೂ ವೇದಿಕೆಗೆ ಬರುವುದು. ರವಿ S, ವಿನಯ್ ಕುಮಾರ್, ಪುಟ್ಟಸ್ವಾಮಿ,